ನೋಡಿ ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪೂಜೆ ನಡೀತಾ ಇದ್ರೆ ಮರು ಮಾಂಗಲ್ಯ ಧಾರಣೆ ನಡೆಯಲ್ಲ ಅಂತ ಹೇಳಿದ್ರಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ಮರು ಮಾಂಗಲ್ಯ ಧಾರಣೆ ನಡಿಬಾರ್ದು ಅಷ್ಟೇ. ಇಫ್ ಇನ್ ಕೇಸ್ ನಡೆದ್ರೆ ಮಂಟಪದಲ್ಲಿ ಶರತ್ ಪಕ್ಕ ನಾನಿರ್ಬೇಕು. ಲಾಸ್ಟ್ ಟೈಮ್ ನನ್ ಜಾಗದಲ್ಲಿ ದುರ್ಗಾ ಹೇಗಿದ್ಲೋ ಹಾಗೆ ದುರ್ಗಾ ಜಾಗದಲ್ಲಿ ನಾನಿರ್ಬೇಕು. ಎಸ್, ಐ ಹ್ಯಾವ್ ಅ ಪ್ಲಾನ್ ಫಾರ್ ಇಟ್. ದಟ್ಸ್ ದ ಪ್ಲಾನ್. ಪ್ಲಾನ್ ವರ್ಕ್ ಆಗುತ್ತೆ ಅಂತೀರಾ? 100% ವರ್ಕ್ ಆಗೋ ಥರ ನಾನು ಮಾಡ್ತೀನಿ. ಆ ದುರ್ಗಾ ಶರತ್ ಮರು ಮಾಂಗಲ್ಯ ಧಾರಣೆ ನಡೀದೇ ಇರೋ ಥರ ಮಾಡೋ ಜವಾಬ್ದಾರಿ ನಂದು. ಹಾಗಾದ್ರೆ ದೀಪಾ ಚಿರು ಮರು ಮಾಂಗಲ್ಯ ಧಾರಣೆ ನಡೀದೇ ಇರೋ ತರ ಮಾಡೋ ಜವಾಬ್ದಾರಿ ನಂದು. ಅದು ಹೇಗೆ? ದೀಪಾ, ದುರ್ಗಾ, ಒಂದು ಸಲವು ತಪ್ಪದೆ ನಿರಂತರವಾಗಿ 108 ಸಲ ಮಂತ್ರವನ್ನು ಹೇಳಬೇಕು. ಮಂತ್ರವನ್ನು ಹೇಳಬೇಕಾದ್ರೆ ಧ್ಯಾನದ ಸ್ಥಿತಿಯಲ್ಲಿರಬೇಕು. ಏನೇ ಆಗಲಿ ಯಾರೇ ಬರಲಿ ಕೂತು ಜಾಗ ಬಿಟ್ಟು ಇಬ್ಬರು ಕದಲು ಹಾಗಿಲ್ಲ. ಶರತ್, ತಾಳಿನೂ ಪೂಜೆಗಿಡಪ್ಪ. ನಡೀರೋ, ಆ ತಾಳಿ ಎತ್ಕೊಳ್ಳಿ. ಯಾರು ನೀವೆಲ್ಲ? ಯಾಕೆ ಪೂಜೆ ನಿಲ್ಲಿಸ್ತಾ ಇದ್ದೀರಿ? ಯಾರು ಕಳಿಸಿದ್ರು ನಿಮ್ಮನ್ನ? ದುರ್ಗಾ, ಯು ಲುಕಿಂಗ್ ಸೋ ಪ್ರಿಟಿ. ಮದುಮಗಳ ಥರನೇ ಕಾಣಿಸ್ತಿದ್ದೀರಾ. ಹೌದು ದುರ್ಗಾ ಅವರೇ, ತುಂಬ ಟ್ರೆಡಿಷನಲ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಖಡ್ಗ ಒಂದು ಮ್ಯಾಚ್ ಆಗ್ತಲ್ಲ, ಅದೊಂದು ತೆಗೆದ್ರೆ ಪರ್ಫೆಕ್ಟ್. ಅಯ್ಯಯ್ಯೋ, ದಯವಿಟ್ಟು ಚಿರಾಗ್, ನೀವೆಷ್ಟೊಂದು ಮಾತ್ರ ನನ್ನ ಕ್ಷಮಿಸ್ಬಿಡಿ.
ನನಗೆ ಖಡ್ಗ ಮಾತ್ರ ತೆಗೆಯೋದಕ್ಕಾಗಲ್ಲ. ಅಲ್ಲ, ದಿಶಾ ಕೂಡ ಅದೇ ಮಾತು ಹೇಳ್ತಿದ್ದಾಳೆ. ಯಾಕೆ ಈ ಥರ ಮಾಡ್ತಿದ್ದೀರಾ? ಈ ವಿಷಯ ಇಲ್ಲೇ ಬಿಟ್ಬಿಡಿ. ಈ ಖಡ್ಗ ನಾನು ತೆಗೆಯೋದಕ್ಕಾಗೋದಿಲ್ಲ. ಹೋಲಿ ಬಿಡಿ, ಏನೋ ಔಟ್ಫಿಟ್ಗೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿದೆ ಅಷ್ಟೇ. ತೆಗಿಲೇಬೇಕಂತೀರಿ ನಾ, ಪರವಾಗಿ. ಬೇಗ ಬನ್ನಿ. ಯಾರು ಹುಡುಕ್ತಾ ಇದ್ದೀರಾ? ದಿಶಾ ಬೇಡ ಬಂದ. ಅವ್ರು ಯಾರು ನಿಮ್ಗೆ ಗೊತ್ತಾ? ಅಯ್ಯ, ಗೊತ್ತಾ ಅಂತ ಕೇಳ್ತಿರಲ್ಲ. ತುಂಬಾ ಫೇಮಸ್ ಮಾಡಲ್ಲ ಅಲ್ವಾ ಅವರು? ಅಷ್ಟೇ ಅಲ್ಲ ರೀ, ನನಗೆ ತುಂಬಾ ಕ್ಲೋಸ್ ಅವರು. ಅಯ್ಯೋ, ಮೇಡಮೇ ಬಂದ್ಬಿಟ್ರಲ್ಲ. ಮೇಡಮ್, ನಿಮ್ ಬಗ್ಗೆನೇ ಮಾತಾಡ್ತಿದ್ದೋ. ಅದ್ ಸರಿ, ಇವ್ರಿಗೆ ನೀವು ತುಂಬಾ ಕ್ಲೋಸ್ ಅಂತೆ. ಅಯ್ಯೋ, ನಾವು ನೀವು ಒಟ್ಟಿಗೆ ಕೆಲಸ ಮಾಡ್ತೀವಲ್ಲ, ಅದನ್ನೇ ಹೇಳ್ತಾ ಇದ್ದೆ. ಇಲ್ಲೇನು ಮಾಡ್ತಾ ಇದ್ದೀರಾ? ಐ ಹ್ಯಾವ್ ಟು ಲೀವ್. ಇಷ್ಟು ಬೇಗ? ಯಾ. ಅಯ್ಯೋ, ಅವ್ಳು ಹೋಗ್ಬೇಕಂತೆ ಬಿಡು. ಕಮ್, ಐ ಡ್ರಾಪ್ ಯು. ಬೇಡ, ಐ ಮೀನ್ ಡ್ರೈವರ್ ಇದ್ದಾರೆ, ಐಲ್ ಗೋ. ಎಕ್ಸ್ಕ್ಯೂಸ್ ಮಿ ದಿಶಾ ಅವರೇ, ಒಂದೇ ಒಂದು ನಿಮಿಷ ರೀ. ಚಿರಾಗರು ದೀಪನ್ ಕರ್ಸ್ಬಿಡ್ತಾನಂತೆ. ನಿಮ್ಮಿಬ್ಬರ ಜೊತೆಗೆ ಒಂದು ಸೆಲ್ಫಿ ತಗೋಬಿಡ್ತೀನಿ. ಇವತ್ತಾಗಲ್ಲ, ನಂಗೆ ಐ ರಿಯಲಿ ಹ್ಯಾವ್ ಟು ಗೋ. ಒಂದು 5 ಮಿನಿಟ್ಸ್ ಇರಿ, ದೀಪ ಅವ್ರನ್ನ ಬೇಗ ಬರೋಕ್ಕೆ ಹೇಳ್ಬಿಡ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ, ಇವರು ದೀಪ ಮತ್ತೆ ದಿಶಾ ಅವ್ರ ಜೊತೆ ಒಂದು ಫೋಟೋ ತಗೋಬೇಕಂತೆ. ಅದಕ್ಕೆ ದೀಪ ಅವ್ರನ್ನ ಬೇಗ ಬರೋಕ್ಕೆ ಹೇಳ್ತಾ ಇದ್ದೀನಿ. ಫೋನ್ ರಿಸೀವ್ ಮಾಡ್ತಿಲ್ಲ ಇವರು. ಇರ್ಲಿ ಬಿಡಿ ಚಿರಾಗವ್ರೆ, ಈ ಬ್ಯುಸಿ ಇರ್ತಾರೆ. ಏನು ಬಿಸಿ? ನಿಮ್ಮಿಬ್ರು ಮೀಟ್ ಮಾಡೋಣ ಅಂದ್ರೆ ಆಗ್ತಾನೆ ಇಲ್ವಲ್ಲ? ಇಟ್ಸ್ ಓಕೆ, ಐ ಆಮ್ ರಿಯಲಿ ಗೆಟಿಂಗ್ ಲೇಟ್. ತಿರು, ಇಟ್ಸ್ ಓಕೆ. ಫೋಟೋ ತಾನೆ, ಇನ್ನೊಂದಿನ ತೆಗೆಸ್ಕೊಂಡ್ರೆ ಆಯ್ತು. ಶರತ, ನೀನು ಹೇಳೋದೇನೋ ಸರಿ. ಮಾಮ, ಅದು ಇನ್ನೊಂದಿನ ಮಾಡಿದ್ರಾಯ್ತು. ದಿಶಾ, ನೀವು ಹೊಡಿ. ಅಲ್ಲ ಚಿರು, ಬೈಲ್ ಬೈಲ್ ಬೈಲ್. ಅಲ್ಲ ಕಣೋ, ಭಾಸ್ಕರ ಹೊರಟೋದ್ರು ಕಣ. ಹಾಯ್ ಬಾಯ್. ನಿನ್ನೆ ದುರ್ಗಾ ದೀಪ ಇಬ್ರು ದೇವಸ್ಥಾನದಲ್ಲಿ ಅಖಂಡ ಸೌಭಾಗ್ಯವತಿ ವ್ರತ ಮುಗಿಸಿದ್ರು. ಕೆಂಡ ಸೇವೆನೂ ಮಾಡಿದ್ರು. ಇಲ್ಲಿ ನೋಡಿದ್ರೆ ಶರತ್ ಮತ್ತೆ ದುರ್ಗಾಗೆ ಅರಿಶಿನ ಶಾಸ್ತ್ರ ಆಯ್ತು. ನನ್ ಕಣ್ಮುಂದೆನೆ ಶರತ್ತು ದುರ್ಗಾನ ಎತ್ಕೊಂಡು ಡಾನ್ಸ್ ಬೇರೆ ಮಾಡಿದ್ರು. ಛ, ಇನ್ನು ತಾಳಿ ಪೂಜೆ ಆಗುತ್ತೆ, ಆಮೇಲೆ ಮದ್ವೆನೂ ಆಗೋಗುತ್ತೆ. ಇಲ್ಲ, ಅಷ್ಟ್ರಲ್ಲಿ ಏನಾದ್ರೂ ಮಾಡ್ಬೇಕು. ತಾಳಿ ಕಟ್ಟಕ್ಕೂ ಮುಂಚೆ ತಾಳಿನ ಹೇಗಾದ್ರೂ ತಗೊಳ್ಬೇಕು. ಎಸ್, ಡೋಂಟ್ ವರಿ, ನಾಳೆ ಎಲ್ಲ ನಾವ್ ಅನ್ಕೊಂಡಿದ ಪ್ರಕಾರ ನಡೆಯುತ್ತೆ. ಹೇಗೆ? ಮರುಮಾಂಗಲ್ಯ ಧಾರಣೆ ಆಗ್ಬೇಕು ಅಂದ್ರೆ ಮೊದ್ಲು ಪೂಜೆ ಆಗ್ಬೇಕು ತಾನೆ? ಹೌದು,